ಮೇ 1 ಶುಕ್ರವಾರ ಕಾರ್ಮಿಕರ ದಿನಾಚರಣೆ. ಬಹುತೇಕವಾಗಿ ಈ ಶುಕ್ರವಾರ ಯಾವುದಾದ್ರೂ ಗೌರ್ಮೆಂಟ್ ಹಾಲಿಡೇ ಬಂತು ಅಂದರೆ ಶುಕ್ರವಾರ, ಶನಿವಾರ, ಭಾನುವಾರ ಹೀಗೆ ಮೂರು ದಿನ ಸಾಲು ರಜೆಗಳು ಸಿಗುತ್ತೆ. ಬಹುತೇಕವಾಗಿ ಈಗ ತುಂಬ ಬಿಸಿಲಿರೋ ಕಾರಣ ತುಂಬ ಜನ ತಂಪಾದ ಪ್ರದೇಶಗಳಿಗೆ ಹೋಗಿ ಕಾಲ ಕಳೆದು ಬರ್ತಾರೆ. ಅದರ ಜೊತೆಗೆ ಸಿನಿಮಾಗಳ ರಿಲೀಸ್ ಕೂಡ ಹೆಚ್ಚಾಗತ್ತೆ. ಈ ವಾರ 4 ದೊಡ್ಡ ಬ್ಯಾನರಿನ ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ಕೆಲವೊಂದು ಏಪ್ರಿಲ್ 30ಕ್ಕೆ ತೆರೆ ಕಾಣ್ತಾ ಇದೆ, ಇನ್ನು ಕೆಲವೊಂದು ಮೇ 1ಕ್ಕೆ ತೆರೆ ಕಾಣ್ತಾ ಇದೆ. ಯಾವ ಸಿನಿಮಾಗಳು ನಿಮ್ಗೆಲ್ರಿಗೂ ಗೊತ್ತಿದೆ. KD ದ ಡೆವಿಲ್ ಅನ್ನುವಂಥ ಒಂದು ಸಿನಿಮಾ ಕನ್ನಡದ್ದು, ಹಿಂದಿಯಲ್ಲಿ ರಾಜಾ ಶಿವಾಜಿ, ತಮಿಳಲ್ಲಿ ಕಾರ, ಮಲಯಾಳಂನಲ್ಲಿ ಪ್ಯಾಟ್ರಿಯಾಟ್. ಈ 4 ಸಿನಿಮಾಗಳು ಕೂಡ ದೊಡ್ಡ ಬ್ಯಾನರ್ನ ಸಿನಿಮಾಗಳು. ಸಾಕಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ ಪ್ರೇಕ್ಷಕರೆಲ್ಲರೂ ಅನ್ನೋ ಕಾರಣದಿಂದ ಈ ರಜೆಯ ದಿನಗಳಲ್ಲಿ ಅದು ತೆರೆ ಕಾಣ್ತಾ ಇದೆ. ದಯವಿಟ್ಟು ನೀವು ಎಲ್ಲಿರ್ತೀರೋ ಅಲ್ಲೇ ಸಿನಿಮಾ ಮಂದಿರಕ್ಕೆ ಹೋಗಿ ಈ ಸಿನಿಮಾಗಳನ್ನು ನೋಡಿ ಆನಂದಿಸಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಚಿತ್ರೋದ್ಯಮವನ್ನು ಉಳಿಸ್ಬೇಕು ಅಂತ ಕೇಳ್ಕೊಳ್ತೀನಿ. ಯಾಕೆಂದ್ರೆ ನೋಡಿ, ಈ ಸಿನಿಮಾವನ್ನು ಮಾಡೋರು ಎಲ್ಲೆಲ್ಲಿಂದನೋ ಬಂದಿರ್ತಾರೆ, ಹಳ್ಳಿಯಿಂದ ಬಂದಿರ್ತಾರೆ. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ತೆರೆ ಕಾಣ್ತಾ ಇರುವಂತಹ ಒಂದು ಸಿನಿಮಾ KD ದ ಡೆವಿಲ್, ಇದರ ನಿರ್ದೇಶಕ ಪ್ರೇಮ್ ಹಳ್ಳಿಯಿಂದ ಬಂದವರು, ಕನಸುಗಳನ್ನು ಕಟ್ಕೊಂಡು ಬಂದವರು. ಅವೆಲ್ಲ ನನಸಾಗಬೇಕಾದ್ರೆ ಅದಕ್ಕೆ ಬಂಡವಾಳ ಕೂಡ ಬೇಕು. ಅವೆಲ್ಲವನ್ನು ತೆರೆ ಮೇಲೆ ತರೋದಕ್ಕೆ ಸಾಕಷ್ಟು ಜನರ ಬೆಂಬಲನೂ ಬೇಕು, ಸಾಕಷ್ಟು ಜನರ ತನು ಮನ ಧನ ಎಲ್ಲ ಕೂಡ ಬೇಕು. ಆ ಥರದ್ದು ಒಂದು ಸಿನಿಮಾವನ್ನ ತಯಾರು ಮಾಡಿ ನಿಮ್ಮೆಲ್ಲರಿಗೂ ಕೂಡ ಅವರು ಪ್ರದರ್ಶನ ಮಾಡಬೇಕು ಅಂತಾದರೆ ಅವರಲ್ಲಿ ಒಂದು ವ್ಯೂ ಇರಬೇಕು. ಸಿನಿಮಾ ಹೇಗಿದೆ, ಕತೆ ಹೇಗಿದೆ, ಸಿನಿಮಾದಲ್ಲಿ ಏನಿದ್ರೆ ಜನ ನೋಡ್ತಾರೆ ಅನ್ನುವಂತಹ ಒಂದು ಜ್ಞಾನ ಕೂಡ ಇರಬೇಕು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಅದಕ್ಕೆ ಬೆಂಬಲ ಕೂಡ ಇರಬೇಕು. ಯಾಕೆಂದರೆ ಕ್ರಿಯೇಟಿವಿಟಿ ಅನ್ನೋದು, ನೀವು ಒಬ್ಬರನ್ನ ಪ್ರೋತ್ಸಾಹಿಸಿದಾಗ ಇನ್ನೂ ಹೆಚ್ಚಿನ ಕ್ರಿಯೇಟಿವಿಟಿ ಅವರಿಂದ ಹೊರಹೊಮ್ಮೋದಕ್ಕೆ ಸಾಧ್ಯ. ಅದಕ್ಕೊಂದು ಕಥೆನ ಕೊನೆಯಲ್ಲಿ ನಾನು ಹೇಳ್ತೀನಿ. ಪ್ರೇಕ್ಷಕ ಮಹಾಪ್ರಭುಗಳಿಗೆ ಕಾಕಾನ ನಮಸ್ಕಾರಗಳು. ರಿಯಲ್ ಮಾರ್ಕೆರ ಸಹಯೋಗದೊಂದಿಗೆ FMCಯ ಕಾಕಾ ಜೊತೆ ಈ ವಾರದ ಸಿನಿಮಾ FMC ಪ್ರೆಸೆಂಟ್ಸ್ ಮೂವಿ ಪ್ರಿವ್ಯೂ ವಿತ್ ಕಾಕಾ ಇನ್ ಅಸೋಸಿಯೇಷನ್ ವಿತ್ ರಿಯಲ್ ಮಾರ್ಕೆರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದ್ರೆ ಏಪ್ರಿಲ್ 30 ಹಾಗೂ ಮೇ 1ರಂದು ತೆರೆ ಕಾಣುವ ಸಿನಿಮಾಗಳ ವಿವರವನ್ನ ನಿಮ್ಗೆ ಕೊಡೋದಕ್ಕೆ ಬಂದಿದ್ದೀನಿ. ಕನ್ನಡದಲ್ಲಿ ಒಂದೇ ಸಿನಿಮಾ ಹೇಳಿದೆ, ಇದು ದೊಡ್ಡ ಬ್ಯಾನರ್ನ ಸಿನಿಮಾ. ಹಾಗಿದ್ದಾಗ ಸಣ್ಣ ಪುಟ್ಟ ಸಿನಿಮಾಗಳು ಸ್ವಲ್ಪ ಆಚೀಚೆ ಸರಿದು ಹೋಗ್ತವೆ. ಇನ್ನು ಹಿಂದಿಯಲ್ಲಿ 4, ತೆಲುಗಿನಲ್ಲಿ 4, ತಮಿಳಲ್ಲಿ 3, ಮಲಯಾಳಂನಲ್ಲಿ 1, ಇಂಗ್ಲಿಷಲ್ಲಿ ಯಾವ ಸಿನಿಮಾನೂ ಇಲ್ಲ. ಒಟ್ಟು 13 ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ. ಒಂದೊಂದೇ ಸಿನಿಮಾವನ್ನ ನೋಡೋದಾದ್ರೆ ಮೊದಲಿಗೆ ನಾನು ಈ ಪೋಸ್ಟರ್ನ ತೋರಿಸ್ಬಿಡ್ತೀನಿ. ಫುಲ್ ಪೇಜ್ ಆ್ಯಡ್ ಇದೆ, KD ದ ಡೆವಿಲ್ ಅಂತ. ನಿಮಗೆ KD ಅಂದ ತಕ್ಷಣ ಚಿತ್ರರಂಗದಲ್ಲಿ ಫಸ್ಟ್ ನಮ್ಗೆ ನೆನಪಾಗೋದು ವಜ್ರಮುನಿ ಅವರು. ಎಲ್ಲರೂ ಏನು KD ರೇವನು ಅಂತ ನಾವು ಮಾತಾಡ್ತೀವಿ, ಎಂಥ ಪಾತ್ರ ಮಾಡಿದ್ದಾರೆ ಅಂತ ನಾವು ಮಾತಾಡ್ತೀವಿ. ಆದರೆ ಇಲ್ಲಿ ಏನು ಆ ಥರ ಏನಾದರೂ ಇದೆಯಾ? ಹೌದು ಸ್ವಾಮಿ, ಅದೇ KD. ಬಟ್ ಈ ಸಿನಿಮಾಗೆ KD ಹೆಸರು ಬಂದಿರೋದಕ್ಕೆ ಮತ್ತೊಂದು ಕಾರಣ ಇದೆ, ಅದನ್ನು ಹೇಳ್ತೀನಿ ನೋಡಿ. ರಾಮಾಯಣದ ಯುದ್ಧ ಹೆಣ್ಣಿಗೋಸ್ಕರ, ಮಹಾಭಾರತದ ಯುದ್ಧ ಮಣ್ಣಿಗೋಸ್ಕರ, ಈ ಕಲಿಯುಗದ ಯುದ್ಧ ಬಿಸಿ ರಕ್ತಕ್ಕೋಸ್ಕರ ಅನ್ನೋ ಡೈಲಾಗಿಂದ ಶುರುವಾಗೋ ಟೀಸರ್, ರೆಟ್ರೋ ಲುಕ್, ಮಂಡ್ಯ ಸ್ಲ್ಯಾಂಗು, ಕೈಯಲ್ಲಿ ಲಾಂಗು, ಮೈ ತುಂಬ ನೆತ್ತು ಹರಿಸಿರೋ ಭರ್ಜರಿ ಆಕ್ಷನ್ ಮಾಸ್ ಸಿನಿಮಾ KD ದಿ ಡೆವಿಲ್. ಕನ್ನಡ, ತೆಲುಗು, ಮಲಯಾಳಂ, ತಮಿಳು ಹಾಗೂ ಹಿಂದಿ ಭಾಷೆಗಳಲ್ಲಿ ಏಕಕಾಲದಲ್ಲಿ ಇದು ಬಿಡುಗಡೆ ಆಗ್ತಾ ಇದೆ. ನೋಡಿ, 1970ರ ದಶಕದ ಬೆಂಗಳೂರಿನಲ್ಲಿ ನಡೆದ ನೈಜ ಘಟನೆಗಳ ಆಧರಿಸಿದಂತಹ ಒಂದು ರೌಡಿಸಂ ಕತೆ ಈ ಸಿನಿಮಾ. ಕಾಲಘಟ್ಟಕ್ಕೆ ತಕ್ಕಂತೆ ಸೆಟ್ ಹಾಕಿ ಅದ್ಧೂರಿಯಾಗಿ ನಿರ್ಮಾಣ ಮಾಡಿದ್ದಾರೆ. ಈ ಸಿನಿಮಾದ ಸರ್ಸೆ ನಿನ್ನ ಸೆರಗ ಅನ್ನೋ ಹಾಡಿನಿಂದಾಗಿ ಈ ಸಿನಿಮಾ ದೇಶಾದ್ಯಂತ ಚರ್ಚೆಯಾಗಿದ್ದು ಈಗ ಮುಗಿದ ಅಧ್ಯಾಯ. KD ಅಂದ್ರೆ ನಾನು ಹೇಳಿದ್ದೆ, ನೀವು ಅಂದ್ಕೊಂಡಿರೋ ರೀತಿಯೂ ಹೌದು. ಜೊತೆಗೆ ಸಿನಿಮಾದಲ್ಲಿರೋ ಈ ಹೀರೋ ಹೆಸರು ಕಾಳಿದಾಸ ಅಂತ. ಇದರ ಒಂದು ಶಾರ್ಟ್ ಫಾರ್ಮ್ ಏನು ಹೇಳಿ? KD ಅಂತ. ಸೊ
KVN ಪ್ರೊಡಕ್ಷನ್ ಲಾಂಛನದಲ್ಲಿ ವೆಂಕಟ್ ನಾರಾಯಣಗೌಡ ನಿರ್ಮಾಣದ ಸಿನಿಮಾವನ್ನ ಹೆಸರಾಂತ ನಿರ್ದೇಶಕ ಜೋಗಿ ಪ್ರೇಮ್ ನಿರ್ದೇಶನ ಮಾಡಿದ್ದಾರೆ. ಅದ್ಧೂರಿ ತಾರಾಗಣ ಧ್ರುವ ಸರ್ಜಾ, ಶಿಲ್ಪಾ ಶೆಟ್ಟಿ, ವಿ ರವಿಚಂದ್ರನ್, ರಮೇಶ್ ಅರವಿಂದ, ಸಂಜಯ್ ದತ್ ಅಭಿನಯಿಸಿದ್ದಾರೆ. ಮತ್ತೊಂದು ವಿಶೇಷ ಅಂದ್ರೆ ಟ್ರೈಲರ್ ನಲ್ಲಿ ಕಿಚ್ಚ ಸುದೀಪ್ ಅವರ ಅತಿಥಿ ಪಾತ್ರದ ಝಲಕ್ ತುಂಬಾ ಜನಕ್ಕೆ ಕುತೂಹಲ ಮೂಡಿಸಿದೆ. ಇನ್ನೊಂದು ವಿಷಯ ಏನಾಯ್ತು ಅಂದ್ರೆ ಇದರಲ್ಲಿ ಈ ಹಾಡು ಅನ್ನೋದನ್ನ ಮೊದಲು ರಿಲೀಸ್ ಮಾಡಿ ಆಮೇಲೆ ಸುಮಾರು ಸಮಸ್ಯೆಗಳನ್ನ ಎದುರಿಸಿ ಆದ ಮೇಲೆ ಆ ಹಾಡನ್ನ ಹಿಂತೆಗೆದುಕೊಳ್ಳಾಯಿತು. ಅದೇ ರೀತಿಯಾಗಿ ಟ್ರೈಲರ್ ಕೂಡ ಇವರು ರಿಲೀಸ್ ಮಾಡಿ ತಿರ್ಗಾ ವಾಪಸ್ ತಗೊಂಡು ತಿರ್ಗಾ ಒಂದ್ ಸ್ವಲ್ಪ ಬದಲಾವಣೆ ಮಾಡಿ ಮತ್ತೆ ಇನ್ನೊಂದ್ಸರಿ ಟ್ರೈಲರ್ ಅನ್ನ ಬಿಡುಗಡೆ ಮಾಡಿದ್ದಾರೆ. ಮೊನ್ನೆ ಪ್ರೇಮ್ ಅವ್ರು ಹೇಳ್ತಾ ಇದ್ರು, ಈ ನನ್ನ ಇಡೀ ಸಿನಿಮಾ 2.5 ಗಂಟೆ ಸಿನಿಮಾ ಇದು ಟ್ರೈಲರ್ ಅಂತ, ಕಥೆನ ನೀವೇ ಹುಡುಕೊಳ್ಳಿ ಅಂತ. ಇಂಟ್ರೆಸ್ಟಿಂಗ್ ಅನ್ಸುತ್ತಲ್ವಾ? ನೋಡಿ, ಈ ಸಿನಿಮಾದಲ್ಲಿ ಸಂಗೀತವನ್ನ ಅರ್ಜುನ್ ಜನ್ಯ, ಛಾಯಾಗ್ರಹಣವನ್ನ ವಿಲಿಯಂ ಡೇವಿಡ್, ಕಲಾ ನಿರ್ದೇಶನವನ್ನ ಮೋಹನ್ ಬೇಕೆರೆ, ಸಂಭಾಷಣೆಯನ್ನ ಕ್ರಾಂತಿ ಕುಮಾರ್, ತಾರಾಗಣದಲ್ಲಿ ಕಿಚ್ಚ ಸುದೀಪ್, ಧ್ರುವ ಸರ್ಜಾ, ಶಿಲ್ಪಾ ಶೆಟ್ಟಿ, ವಿ ರವಿಚಂದ್ರನ್, ರಮೇಶ್ ಅರವಿಂದ, ಸಂಜಯ್ ದತ್, ನೋರಾ ಫತೇಹಿ, ರೇಷ್ಮಾ ನಾಣಯ್ಯ, ಸುಚೇಂದ್ರ ಪ್ರಸಾದ್ ಹಾಗೂ ಯಶ್ ಶೆಟ್ಟಿ ಇವರೆಲ್ಲರೂ ಕೂಡ ಅಭಿನಯಿಸಿದ್ದಾರೆ. ನಾವು ಕೂಡ ಈ ಸಿನಿಮಾಗೆ ಬೆಸ್ಟ್ ಆಫ್ ಲಕ್ ಹೇಳೋಣ. ರಜೆಗಳಿದೆ, ಅದು ಮೂರ್ ದಿವಸ, ಒಂದೊಂದು ದಿನಕ್ಕೆ 3-4 ಶೋಗಳಂತೆ ಈ ಸಿನಿಮಾ ಪ್ರದರ್ಶನವಾಗ್ತಾ ಇದೆ ಹಲವಾರು ಥಿಯೇಟರ್ಗಳಲ್ಲಿ. ನೀವು ಯಾವ ಥಿಯೇಟರ್ಗಳಲ್ಲಿ ನಿಮಗೆ ಹತ್ರ ಆಗಿರುವಂತಹ ಒಂದು ಥಿಯೇಟರ್ ಹೋಗಿ ನೀವು ಈ ಸಿನಿಮಾನ ನೋಡಿ ಎಂಜಾಯ್ ಮಾಡಿ ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಇನ್ನ ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡೋದಾದ್ರೆ ಹಿಂದಿಯಲ್ಲಿ 4 ಸಿನಿಮಾ. ರಾಜಾ ಶಿವಾಜಿ ಅನ್ನುವಂತಹ ಒಂದು ಸಿನಿಮಾ, ಮೂಲತಃ ಇದು ಮರಾಠಿ ಸಿನಿಮಾ ಆದ್ರೂ ಕೂಡ ಹಿಂದಿನಲ್ಲೂ ಕೂಡ ತೆರೆ ಕಾಣ್ತಾ ಇದೆ. ಇದೊಂದು ಐತಿಹಾಸಿಕ ಆಕ್ಷನ್ ಸಿನಿಮಾ. ಮರಾಠ ಕಿಂಗ್ ಶಿವಾಜಿ ಮಹಾರಾಜ್ ಕುರಿತ ಈ ಸಿನಿಮಾವನ್ನ ರಿತೇಶ್ ದೇಶ್ಮುಖ್ ನಿರ್ದೇಶನ ಮಾಡಿ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಜಿನೇಲಿಯಾ ದೇಶ್ಮುಖ್ ನಿರ್ಮಾಣದ ಜೊತೆ ಅಭಿನಯವನ್ನು ಕೂಡ ಮಾಡಿದ್ದಾರೆ. ಸಂಜಯ್ ದತ್, ಅಭಿಷೇಕ್ ಬಚ್ಚನ್ ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆಮೇಲೆ ರೊಮ್ಯಾಂಟಿಕ್ ಸಿನಿಮಾ ಜಾನ್ ಅಭಿ ಬಾಕಿ ಹೈ ಅಂತ, ರೊಮ್ಯಾಂಟಿಕ್ ಸಸ್ಪೆನ್ಸ್ ಥ್ರಿಲ್ಲರ್ ಪಂಕ್ ಹೋತೆ ತೋ ಉಡ್ ಜಾತೆ ಅನ್ನುವಂಥದ್ದು. ಇದಕ್ಕೊಂದು ಹಾಡು ಕೂಡ ಇತ್ತು ತುಂಬಾ ಹಿಂದೆ. ಅದೇ ಹಾಡಿನ ಸಾಲನ್ನು ಇಟ್ಕೊಂಡು ಈ ಸಿನಿಮಾ ಇದೆ, ಪಂಕ್ ಹೋತೆ ತೋ ಉಡ್ ಜಾತೆ ಅಂತ. ಇನ್ನೊಂದು ರೊಮ್ಯಾಂಟಿಕ್ ಸಿನಿಮಾ ಏಕ್ ದಿನ್ ಅನ್ನುವಂಥದ್ದು. ಇನ್ನು ತೆಲುಗಿನಲ್ಲಿ 4 ಸಿನಿಮಾಗಳು ತೆರೆ ಕಾಣ್ತಾ ಇದ್ದಾವೆ. ರೊಮ್ಯಾಂಟಿಕ್ ಸಿನಿಮಾ ఒక రోజు, ಓ ತಂಡ್ರಿ ಕಥಾ, ಗಾಯ್ ಪದ್ದ ಸಿಂಹನ್, ಜೇಟ್ಲಿ ಅನ್ನುವಂಥ 4 ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇದ್ದಾವೆ. ಇನ್ನು ತಮಿಳಲ್ಲಿ 3 ಸಿನಿಮಾಗಳು, ಪ್ರಮುಖವಾಗಿ ದೊಡ್ಡ ಬ್ಯಾನರ್ನ ಸಿನಿಮಾ ಕಾರ ಅನ್ನುವಂಥ ಒಂದು ಸಿನಿಮಾ ಮೂಲತಃ ತಮಿಳಾದ್ರೂ ಕೂಡ ತೆಲುಗುನಲ್ಲೂ ಕೂಡ ಈ ಸಿನಿಮಾ ತೆರೆ ಕಾಣ್ತಾ ಇದೆ. ಇದು ಏಪ್ರಿಲ್ 30ಕ್ಕೆ ತೆರೆ ಕಾಣ್ತಾ ಇದೆ. 1991ರ ಇರಾಕ್ ಹಾಗೂ ಅಮೆರಿಕ ಯುದ್ಧದ ಸಮಯದಲ್ಲಿ ರಾಮನಾಥ್ಪುರಂನಲ್ಲಿ ನಡೆಯೋ ಒಂದು ಕತೆ. ಏನಪ್ಪ ರಾಮನಾಥ್ಪುರಕ್ಕೂ ಈ ಯುದ್ಧಕ್ಕೂ ಏನ್ ಸಂಬಂಧ ಇದೆ, ತುಂಬಾ ದೂರ ಇದೆಯಲ್ಲ ಅನ್ಬೋದ? ಅದೇ ಒಂದು ಕುತೂಹಲ ಹುಟ್ಟಿಸುವಂತಹ ಒಂದು ಅಂಶ. ಸಿನಿಮಾ ನೋಡಿ ಎಲ್ಲ ಗೊತ್ತಾಗುತ್ತೆ. ಪೋರ್ತೊಳಿಲ್ ಖ್ಯಾತಿಯ ವಿಘ್ನೇಶ್ ರಾಜ್ ನಿರ್ದೇಶನದ ಈ ಸಿನಿಮಾದಲ್ಲಿ ಧನುಷ್ ಮುಖ್ಯ ಪಾತ್ರದಲ್ಲಿ ಅಭಿನಯಿಸಿದ್ದಾರೆ. ಇನ್ನ ನೂರು ಸ್ವಾಮಿ ಹಾಗೂ ಒರು ನಾಲ್ ಅನ್ನುವಂತಹ ರೊಮ್ಯಾಂಟಿಕ್ ಸಿನಿಮಾ, ಈ ಒಟ್ಟು 3 ಸಿನಿಮಾಗಳು ತಮಿಳಲ್ಲಿ ತೆರೆ ಕಾಣ್ತಾ ಇದ್ದಾವೆ. ಮಲಯಾಳಲ್ಲಿ 1 ಸಿನಿಮಾ ತೆರೆ ಕಾಣ್ತಾ ಇದೆ. ಪ್ಯಾಟ್ರಿಯಾಟ್ ಅನ್ನುವಂತಹ ಒಂದು ಸಿನಿಮಾ ಮೂಲತಃ ಮಲಯಾಳಂ ಸಿನಿಮಾ ಆದ್ರೂ ಕೂಡ ಇದು ಹಿಂದಿ, ತೆಲುಗು ಹಾಗೂ ತಮಿಳಲ್ಲಿ ತೆರೆ ಕಾಣ್ತಾ ಇದೆ. ಇದೊಂದು ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಮಹೇಶ್ ನಾರಾಯಣ್ ಕಥೆ ಬರೆದು ನಿರ್ದೇಶಿಸಿದ ಈ ಸಿನಿಮಾದಲ್ಲಿ ವಿಶೇಷ ಅಂದ್ರೆ ಮಮ್ಮೂಟಿ ಹಾಗೂ ಮೋಹನ್ ಲಾಲ್ ಇಬ್ಬರು ಕೇರಳದ ದಿಗ್ಗಜ ನಟರು ಕೂಡ ಇದರಲ್ಲಿ ಅಭಿನಯಿಸಿದ್ದಾರೆ. ಇದು ಪ್ರೇಕ್ಷಕರಲ್ಲಿ ಸಾಕಷ್ಟು ಕುತೂಹಲವನ್ನ ಹುಟ್ಟಿಸಿದೆ. ಇನ್ನು ಇಂಗ್ಲಿಷಲ್ಲಿ ಯಾವುದೇ ಸಿನಿಮಾಗಳು ಈ ವಾರ ತೆರೆ ಕಾಣ್ತಾ ಇಲ್ಲ. ಇವಿಷ್ಟು ಒಟ್ಟು 13 ಸಿನಿಮಾಗಳು ಈ ವಾರ ಅಂದ್ರೆ ಏಪ್ರಿಲ್ 30 ಹಾಗೂ 1 2 ದಿನಗಳಲ್ಲಿ ತೆರೆ ಕಾಣ್ತಾ ಇರುವಂತಹ ಈ ಒಂದು ವಿವರವನ್ನು ನಾನು ನಿಮಗೆ ನೀಡಿದ್ದೀನಿ. ನಾನು ಮುಂಚೆನೆ ಹೇಳಿದೆ ನಿಮಗೆ, ಒಂದು ಸಿನಿಮಾ ಮಾಡೋದು ಅಂದ್ರೆ ಯಾರೋ ಒಬ್ರು ನಿರ್ದೇಶಕರು ಮಾತ್ರ ಇದಕ್ಕೆ ಮುಖ್ಯ ಅನ್ನುವಂತ ಹಾಗಿಲ್ಲ. ಇದರಲ್ಲಿ ಪ್ರತಿಯೊಬ್ಬರು ಕೂಡ ಒಂದು ಲೈಟ್ ಬಾಯ್ ನಿಂದ ಹಿಡ್ಕೊಂಡು ಪ್ರತಿಯೊಬ್ಬರು ಮುಖ್ಯ ಕಾರಣರಾಗ್ತಾರೆ. ಅವೆಲ್ಲವೂ ಕೂಡ ನೀವು ಸಿನಿಮಾ ನೋಡಿದಾಗ ಅಬ್ಬಾ ಈ ಸೀನ್ ಎಷ್ಟು ಚೆನ್ನಾಗಿದೆ, ಅಬ್ಬಾ ಈ ಡೈಲಾಗ್ ಎಷ್ಟು ಚೆನ್ನಾಗಿದೆ, ಅಬ್ಬಾ ಆ ಕಥೆನ ಎಷ್ಟು ಚೆನ್ನಾಗಿ ಹೊಂದಿಸಿದ್ದಾರೆ, ಈ ತರ ಎಲ್ಲ ಸಿನಿಮಾ ನೋಡ್ಕೊಂಡು ನೀವು ಹೊರಗಡೆ ಬಂದಾಗ ಅದು ನಿಮಗೆಲ್ಲ ಅನ್ಸುತ್ತೆ. ಯಾಕೆ ಈ ರೀತಿಯಾಗಿ ಅನ್ಸುತ್ತೆ ಅಂದ್ರೆ
ನಿರ್ದೇಶಕನ ಒಂದು ಕನಸು, ಒಂದು ವೀವ್. ಆ ವೀವ್ನ ಅವರು ಜನಕ್ಕೆ ಮನದಟ್ಟಾಗೋ ರೀತಿನಲ್ಲಿ ಅವರು ಅದನ್ನ ಸಿನಿಮಾ ಮಾಡಿರ್ತಾರೆ. ನಾವು ಹೇಳ್ತೀವಿ ಕಮ್ಯುನಿಕೇಶನ್ ಚೆನ್ನಾಗಿರ್ಬೇಕು ಅಂತ ಒಂದು ಮಾತಿದೆ. ಅಡ್ವರ್ಟೈಸಿಂಗ್ ಏಜೆನ್ಸಿ ಇರ್ಬೋದು ಅಥವಾ ಬೇರೆ ಇರ್ಬೋದು, ಇದರಲ್ಲೆಲ್ಲ ಕಮ್ಯುನಿಕೇಶನ್ ಅಂದ್ರೆ ತುಂಬಾ ಜನಕ್ಕೆ ತುಂಬಾ ಒಂದು ಸರಿಯಾದ ಅರ್ಥ ಏನು ಅಂದ್ರೆ, ನಾವು ಏನು ಅನ್ಕೊಂಡಿದೀವೋ ನಾವು ಅನ್ಕೊಂಡ ರೀತಿಯಲ್ಲೇ ಜನಕ್ಕೆ ಅದು ತಲುಪಿರ್ಬೇಕು. ಆವಾಗ ಮಾತ್ರ ಅದು ಒಳ್ಳೆ ಕಮ್ಯುನಿಕೇಶನ್ ಅನ್ಸುತ್ತೆ. ಇದನ್ನ ನಿರ್ದೇಶಕ ಮಾಡಬೇಕು ಅಂತಾದ್ರೆ ಆತನಿಗೆ ಒಂದು ಫ್ರೀಡಮ್ ಬೇಕು. ಆ ಫ್ರೀಡಮ್ ಅನ್ನ ಯಾರು ಕೊಡ್ತಾರೆ? ಬಂಡವಾಳ ಹಾಕೋರು ಕೊಡ್ತಾರೆ. ಒಂದು ಸ್ವಾರಸ್ಯಕರ ಕಥೆಯನ್ನ ಹೇಳ್ಬಿಡ್ತೀನಿ ನಿಮಗೆ. ನೋಡಿ, ಪ್ರೇಮ್ ಅವರು ಜೋಗಿ ಅನ್ನುವಂಥ ಒಂದು ಸಿನಿಮಾ ಮಾಡಿದ್ರು. ಒಂದು ಸ್ವಾರಸ್ಯಕರ ಸಂಗತಿ ಏನಂದ್ರೆ, ಈ ಸಿನಿಮಾದ ಕಥೆಯನ್ನೆಲ್ಲ ಬರೆದು ಜೋಗಿ ಪ್ರೇಮ್ ಅವರು ರಾಜ್ಕುಮಾರ್ ಅವ್ರ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಈ ಕಥೆಯನ್ನ ಹೇಳಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಕತೆ ಕೇಳಿಸ್ಕೊಳ್ತಾ ಇದ್ದಂತಹ ರಾಜ್ಕುಮಾರ್ ಅವರು ಅಲ್ಲಿಂದ ಎದ್ದು ಹೋಗ್ಬಿಡ್ತಾರೆ. ಎಲ್ರಿಗೂ ಆಶ್ಚರ್ಯ, ಅರೆ ಕತೆ ಚೆನ್ನಾಗಿಲ್ವಾ, ಇಷ್ಟ ಆಗ್ಲಿಲ್ವಾ, ಯಾಕೆ ಹಿಂಗೆ ಎದ್ದು ಹೋದ್ರು ಅವರು? ಎಲ್ರಿಗೂ ಒಂದು ರೀತಿಯಾದಂಥ ಒಂದು ಕುತೂಹಲ, ಇದಕ್ಕೇನು ಕಾರಣ ಇರ್ಬೋದು? ಪ್ರೇಮ್ ಅವ್ರಿಗೂ ಕೂಡ ಅಯ್ಯೋ ಯಾಕೋ ಅಣ್ಣವ್ರು ಎದ್ದು ಹೋಗ್ಬಿಟ್ರು ಅಂತೆಲ್ಲ ಅನ್ಸಿದ್ದಿದೆ. ಆಮೇಲೆ ರಾಜ್ಕುಮಾರ್ ಅವ್ರನ್ನ ಕೇಳಿದಾಗ ಅವ್ರು ಹೇಳಿದ್ರು, ಆ ಹುಡುಗ ಚೆನ್ನಾಗಿ ಕತೆ ಬರೀತಾನೆ, ಚೆನ್ನಾಗಿ ಪ್ರೆಸೆಂಟೇಷನ್ ಕೂಡ ಮಾಡ್ತಾನೆ, ಹೀಗಾಗಿ ಆತನಿಗೆ ನಾವು ಫ್ರೀಡಮ್ ಕೊಡಬೇಕು, ಅವ್ನಿಗೆ ಹೆಂಗೆ ಬೇಕೋ ಹಂಗೆ ಮಾಡಲಿ, ಆ ಕಥೆನ ತುಂಬ ಚೆನ್ನಾಗಿದೆ ಅವ್ರು ಮಾಡಲಿ, ಹೀಗಾಗಿ ನಾನು ಮಧ್ಯದಲ್ಲಿ ಏನಾದರೂ ಕೇಳಿ ನಾನೇನಾದ್ರೂ ಹೇಳಿ ಅವನೇನಾದರೂ ಬದಲಾವಣೆ ಮಾಡ್ಕೋಬಹುದು ಅನ್ನೋ ಒಂದೇ ಕಾರಣಕ್ಕೆ ನಾನು ಅಲ್ಲಿಂದ ಎದ್ದು ಬಂದೆ. ಮೊದಲಿಂದನೇ ಅವ್ರು ಹೇಳಿದ ಕತೆ ಸ್ವಲ್ಪನೇ ನನಗೆ ತುಂಬ ಇಷ್ಟ ಆಯಿತು ಅಂತ ಹೇಳಿದರು. ಈ ಒಂದು ಫ್ರೀಡಮ್ ಈ ನಡುವೆ ನಿರ್ದೇಶಕರಿಗೆ ಸಿಗೋದು ಕಡಿಮೆ ಆಗ್ತಾ ಇದೆ. ಬಹುತೇಕವಾಗಿ ನಿರ್ಮಾಪಕರು ನನ್ನ ಮಗನ್ನ ಈ ಸಿನಿಮಾದಲ್ಲಿ ಹಾಕೋ, ಅಥವಾ ನಾನು ಹೇಳಿದ್ದವರನ್ನೇ ಇದರಲ್ಲಿ ಹಾಕೋ, ನಾನು ಹೇಳಿದ ಥರನೇ ಕಥೆ ಇರಲಿ ಅಂತ ಮೂಗು ತೂರಿಸೋದು ತುಂಬ ಜಾಸ್ತಿ ಆಗ್ತಾ ಇದೆ. ಅದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಕಥೆಗೆ ಪೂರಕವಾಗಿ ಯಾವ ಪಾತ್ರಗಳು ಬೇಕು, ಅವ್ರು ಹೇಗಿರಬೇಕು ಅನ್ನುವಂತಹ ಆಯ್ಕೆಯನ್ನ ನಿರ್ದೇಶಕರಿಗೆ ನಾವು ಕೊಡಬೇಕು. ಆವಾಗ ಮಾತ್ರ ಆ ಸಿನಿಮಾ ಯಶಸ್ವಿ ಆಗೋಕೆ ಸಾಧ್ಯ. ಇವೆಲ್ಲವನ್ನ ನಾವು ಅರಿತುಕೊಂಡು FMCನಲ್ಲಿ ಹಲವಾರು ವಿಷಯಗಳ ಬಗ್ಗೆ ಚರ್ಚೆಗಳನ್ನು ಕೂಡ ನಾವು ಮಾಡ್ತಾ ಇರ್ತೀವಿ. ಸಿನಿಮಾ ಹೇಗಿರಬೇಕು, ಬರೀ ಸಿನಿಮಾ ಮಾಡೋದು ಒಂದಷ್ಟೇ ಅಲ್ಲ, ಕಥೆ ಬರೆಯೋದು ಒಂದಷ್ಟೇ ಅಲ್ಲ, ಇದನ್ನ ಜನಕ್ಕೆ ಹೇಗೆ ತಲುಪಿಸ್ಬೇಕು ಅನ್ನೋ ವಿಷಯದಲ್ಲಿ ಈ ಕಾಕಾಪುರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಹಲವಾರು ಹೊಸ ಸೋಷಿಯಲ್ ಮೀಡಿಯಾಗಳಲ್ಲಿ ಅದನ್ನೆಲ್ಲ ಹೇಗೆ ನಾವು ಜನರಿಗೆ ತಲುಪಿಸ್ಬೇಕು ಅನ್ನೋ ವಿಷಯದ ಬಗ್ಗೆ ಕೂಡ ಚರ್ಚೆಗಳನ್ನು ಮಾಡ್ತಾ ಇದ್ದೀವಿ. ಮುಖ್ಯವಾಗಿ ಈ ಪೈರಸಿ, ಮೊನ್ನೆ ಈ ಪೈರಸಿ ಬಗ್ಗೆ ತಮಿಳಿನ ಒಂದು ಹೆಸರಾಂತ ಸಿನಿಮಾ ಇದೆ, KBN ಪ್ರೊಡಕ್ಷನ್ ಅವರದ್ದು, ಸಾಕಷ್ಟು ಪೈರಸಿ ಆಗಿ ಈಗ ಅದನ್ನೆಲ್ಲ ಅವರು ನಿಲ್ಲಿಸಿದ್ದಾರೆ ಅಂತ. ಯಾಕೆ ನಾವು ಇದ್ರ ಬಗ್ಗೆ ಹೆಚ್ಚು ಹೋರಾಡ್ತಾ ಇಲ್ಲ ಅನ್ನೋದು FMCಯ ಒಂದು ಪ್ರಶ್ನೆ. ಎಲ್ರಿಗೂ ಅವರವರ ಬುಡಕ್ಕೆ ಬಂದಾಗ ಮಾತ್ರ ನಾವು ಇದು ಪೈರಸಿ ಸರಿ ಇಲ್ಲ ಅಂತೀವಿ. ಆದರೆ ನಮ್ಮದಲ್ಲದ ಬೇರೆ ಸಿನಿಮಾಗಳು ಈ ಥರ ಎಲ್ಲ ಆದಾಗ ನಾವು ಧ್ವನಿನೇ ಎತ್ತಲ್ಲ. ನಿಜವಾಗ್ಲೂ ಇವೆಲ್ಲವನ್ನು ನಾವು ಧ್ವನಿ ಎತ್ತದಾಗ ಮಾತ್ರ ಇಷ್ಟು ದೊಡ್ಡದಾಗಿರುವಂತಹ ಒಂದು ಚಲನಚಿತ್ರದ ವಾಣಿಜ್ಯೋದ್ಯಮ ಮುಂದಕ್ಕೆ ಬರಕ್ಕೆ ಸಾಧ್ಯ. ಎಲ್ಲರೂ ಎಲ್ಲದರಲ್ಲೂ ಕೂಡ ಎಲ್ಲ ಸಮಸ್ಯೆಗಳ ಪರಿಹಾರಕ್ಕೂ ಕೂಡ ಕೈ ಜೋಡಿಸ್ಬೇಕು, ಈ ವಿಷಯಗಳನ್ನು ಹಂಚ್ಕೋಬೇಕು. ಇದ್ರ ಬಗ್ಗೆ ಹೆಚ್ಚು ನಾವು ಕುತೂಹಲಕಾರಿಯಾದಂತಹ ವಿಷಯಗಳನ್ನ ಚರ್ಚೆ ಮಾಡಿ ಪರಿಹಾರವನ್ನ ಕಂಡುಕೊಳ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವು FMCಯನ್ನ ಮಾಡಿದ್ದು. ಇಲ್ಲಿವರೆಗೂ 2 ವರ್ಷದಿಂದ ಈ FMC ಓಡ್ತಾ ಇದೆ. ನೀವು ಕೂಡ ಮುಕ್ತವಾಗಿ ನಿಮಗೆ ಯಾವಾಗ ಅನುಕೂಲ ಆಗುತ್ತೋ ಸಿನಿಮಾದ ಬಗ್ಗೆ ಡಿಸ್ಕಷನ್ ಮಾಡಕ್ಕೆ ಖಂಡಿತ ಬರ್ಬೋದು, ಟೀ ಕುಡಿಬಹುದು, ಒಂದು ಸಣ್ಣದಾದಂತಹ ಒಂದು ಟಿಫನ್ ಮಾಡಿಕೊಂಡು ಒಬ್ರಿಗೊಬ್ರು ಚರ್ಚೆ ಮಾಡಿಕೊಂಡು ಸಿನಿಮಾನ ಹೇಗೆ ಮುಂದೆ ತರಬಹುದು ಅನ್ನೋ ವಿಷಯವನ್ನ ನಾವು ಮಾತಾಡೋಣ. ಹೆಚ್ಚು ಸಿನಿಮಾಗಳನ್ನ ಪ್ರೋತ್ಸಾಹಿಸೋಣ. ಮುಂದಿನ ವಾರ ಮತ್ತೆ ಹೊಸ ಸಿನಿಮಾಗಳನ್ನ ನಾನು ತಗೊಂಡು ಬರ್ತಾ ಇದ್ದೀನಿ. ಅಲ್ಲಿವರೆಗೆ ನೀವು ನಮ್ಮ ಕಾರ್ಯಕ್ರಮವನ್ನ ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತಷ್ಟು ಜನಕ್ಕೆ ತಲುಪಿಸಿ, ಸಿನಿಮಾ ಮಂದಿರದಲ್ಲೇ ನೋಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.